ಪ್ರವಾಹ ಪೀಡಿತ ಬೆಣ್ಣೆಹಳ್ಳದ ಕಾಮಗಾರಿಯಲ್ಲಿ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲೆ ರೈತರಿಗೆ ಶಾಪವಾಗಿದ್ದ ಬೆಣ್ಣೆಹಳ್ಳ ಇದೀಗ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಮುಕ್ತಿ ಸಿಗುವ ಕಾಲ ಸನ್ನಿಹಿತ. ಬೆಣ್ಣೆಹಳ್ಳ ಪ್ರವಾಹ ತಡೆಗೆ 200 ಕೋಟಿ ವೆಚ್ಚದ ಕಾಮಗಾರಿ. ಪ್ರವಾಹ ತಡೆ ಕಾಮಗಾರಿ ಶಂಕುಸ್ಥಾಪನೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಆದರೆ ಧಾರವಾಡದ ಹಾಲಿ ಶಾಸಕ ಮಾಜಿ ಸಚಿವರ ಟಾಕ್ ವಾರ್ ಜೋರಾಗ್ತಾ ಇದೆ. ಕೋನಾರೆಡ್ಡಿ, ಶಂಕರ್ ಪಾಟೀಲ್, ಮುನೇನಕೊಪ್ಪ ನಡುವೆ ಜಟಾಪಟಿ ನಡೀತಾ ಇರೋದು. ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಯಿಂದ ಚಾಲನೆ ನೀಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 9-10ರಲ್ಲಿ ಬಹಳ ದೊಡ್ಡ ಪ್ರಮಾಣದ ರಾಜ್ಯದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅಕಾಲಿಕ ಮಳೆಯಾಗಿ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಇವತ್ತು ಅದಕ್ಕೆ ಪರಂ ಶಿವಯ್ಯ ಅನ್ನುವಂಥ ಒಂದು ಚೀಫ್ ಇಂಜಿನಿಯರ್ನ ನೀರಾವರಿ ತಜ್ಞನ ಅದಕ್ಕೆ ನಿಯುಕ್ತ ಮಾಡಿ ಆ ಸಂಪೂರ್ಣ ಬೆಣ್ಣೆಹಳ್ಳ ಮತ್ತು ತುಪ್ಪರಿಹಳ್ಳದ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕನ್ನುವಂಥ ಒಂದು ಕಾಲಮಿತಿಯನ್ನು ಹಾಕಿ ಇವತ್ತು ಪರಂ ಶಿವಯ್ಯವರ ವರದಿ ಆಧಾರದ ಮೇಲೆ ಇವತ್ತು ಹರಿಯ ನೀರನ್ನು ತಡೆ ಹಿಡಿಬೇಕು. ಆ ತಡೆ ಹಿಡಿಯೋ ನೀರನ್ನು ಇವತ್ತು ತಾವು ಕುಡಿ ನೀರಿಗಾಗಿ ಬಳಕೆ ಮಾಡಬೇಕನ್ನುವಂಥದ್ದನ್ನು ಇವತ್ತು ಅಧ್ಯಯನ ವರದಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ AI ಟೆಕ್ನಾಲಜಿ ಅನ್ನುವಂಥದ್ದಕ್ಕೆ ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಲಿಕ್ಕೆ ನಾನು ಹಿಂದೆ ಶಾಸಕನಾಗಿ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆ AI ಟೆಕ್ನಾಲಜಿಗೆ ದುಡ್ಡು ಬಿಡುಗಡೆ ಮಾಡಿಸ್ತಕ್ಕಂಥದ್ದು. ಅದರ ಜೊತೆ ಡ್ರೋನ್ ಸರ್ವೆ ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆ ನೀರನ್ನು ಸಂಗ್ರಹ ಮಾಡಬೇಕು. ಆ ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನು ಇವತ್ತು ರೈತರಿಗೆ ಬಳಕೆ ಆಗಬೇಕು ಅನ್ನುವಂಥ ಉದ್ದೇಶ ಆ ವರದಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸ್ಥಳೀಯ ಶಾಸಕರು ನೋಡಿ, ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಅಂದರೆ ಬೆಣ್ಣೆಹಳ್ಳ ಮತ್ತು ಹಾವೇರಿ, ಧಾರವಾಡ, ಗದಗ ಮತ್ತು ಪಾರ್ಟ್ ಬಾಗಲಕೋಟೆ. ಈ ಬೆಣ್ಣೆಹಳ್ಳ ಎಲ್ಲರ ಮಳೆ ಆತಾರೆ ಬೆಣ್ಣೆಹಳ್ಳ ತುಂಬ ಬರಿತಿತ್ತು ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದಕ್ಕೆ ನೀವು TV5ದವರು ನನ್ನ ವಿರುದ್ಧನ ಶಾಸಕರು ಏನು ಮಾಡ್ತಾರೆ ಅನ್ನೋಂಥ ವ್ಯವಸ್ಥೆನ ನೀವು ರಾಜ್ಯಕ್ಕನ್ನು ತೋರಿಸಿದ್ರಿ. ಶಾಸಕರು ಏನು ಮಾಡ್ಯಾರ ಅಂತ ತೋರಿಸೋದನ್ನು ಇವತ್ತು 8ನೇ ತಾರೀಕಿಗೆ ಭೂಮಿ ಪೂಜೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಂಬಂಧಿಸಿದಂಥ ಎಲ್ಲ ಸಚಿವರ ಪಡೆನ ಇವತ್ತು ಹುಬ್ಬಳ್ಳಿ ತಾಲೂಕಿನ ಚಿರಗುಪ್ಪಿಯಲ್ಲಿ ಪೂಜೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿವಿ. ಇದೊಂದು ನಮಗೇನಂದ್ರೆ ರೈತರಿಗೆ ದೊಡ್ಡ ಅನುಕೂಲ. ಮಳೆ ಬಂದ ಆಜುಬಾಜು ಏನೋ ನಾವು ಬಿತ್ತಿರಲಿ, ಏನೇ ಬಿತ್ತಿದ್ರು ಕೂಡ ಅದು ಇಮಿಡಿಯೇಟಾಗಿ ಹಳ್ಳಕ್ಕೆ ಕೊಚ್ಕೊಂಡು ಹೋಗೋದು ಬಿಡಪ್ಪ, ನಮಗೇನು ಬರೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಒಳಗೆ ಎಲ್ಲ ರೈತರಿದ್ವಿ. ಅದಕ್ಕೆ ಇವತ್ತಿನ ವ್ಯವಸ್ಥೆ ನೋಡ್ಬಿಟ್ರೆ ಗ್ರಾಮದ ನೀರು ಹೋಗೋದು, ನಾವು ಬೋಟ್ ಮೂಲಕ ಅವ್ನು ತೊಗೊಂಬರೋದು, ಮಂದಿ ತೊಗೊಂಬರೋದು, ಪ್ರತಿ ಸಲ ಜೀವ ಕಳ್ಕೊಂಡ್ರು, ಇವೆಲ್ಲ ಇತಿಹಾಸಕ್ಕೆ ಬಂದ್ಬಿಟ್ಟಾವೆ. ಅದಕ್ಕೆ ಡಾಕ್ಟರ್ ಪರಮಶಿವ ವರದಿ ಕೊಟ್ಟು ಇವತ್ತು ನಮ್ಮ ಮುಂದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದೀಗ ಇಬ್ಬರ ನಡುವೆ ಕ್ರೆಡಿಟ್ ವಾರ್ ಶುರು ಆಗಿದೆ, ಜೋರಾಗಿ ನಡೀತಿದ್ದಂಗಿದೆ. ನೀತಿ ಇದೇ 8ರಂದು ಅಂದ್ರೆ ನಾಡಿದ್ದು ಒಂದು ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಮುಕ್ತಿ ಆಡಬೇಕು ಅಂತೇಳಿ ಈಗಾಗಲೇ ಇಡೀ ಸರ್ಕಾರವೇ ಒಂದು ಹುಬ್ಬಳ್ಳಿಗೆ ಬಂದಿಳಿದಿದೆ. ಅಂದ್ರೆ ಹುಬ್ಬಳ್ಳಿ ತಾಲೂಕಿನ ಒಂದು ಸಿರಗುಪ್ಪಿ ಗ್ರಾಮದಲ್ಲಿ ಸುಮಾರು 200 ಕೋಟಿ ಒಂದು ಕಾಮಗಾರಿಗೆ, ಈ ಒಂದು ಬೆಣ್ಣೆಹಳ್ಳದ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆಯನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಘಟಾನುಘಟಿಯ ನಾಯಕರೇ ಬಂದು ಇಲ್ಲಿಂದ ಒಂದು ಶಂಕುಸ್ಥಾಪನೆ ಮಾಡಲಿದ್ದಾರೆ. ಈ ಒಂದು ಈಗ ಕಾಮಗಾರಿ ಏನಿದೆ, ಕಾಮಗಾರಿ ಸಂಬಂಧಪಟ್ಟಿಗೆ ಒಂದು ಕ್ರೆಡಿಟ್ ವಾರ್ ಇವತ್ತು ಇಬ್ಬರ ನಾಯಕರ ನಡುವೆ ಜೋರಾಗಿ ನಡೆದಿದೆ. ಹಾಲಿ ಶಾಸಕ ಮತ್ತು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮತ್ತು ಹಾಲಿ ಶಾಸಕ NH ಕೋನರೆಡ್ಡಿ ನಡುವೆ ಇಲ್ಲಿ ಅಂತಂದ್ರೆ ಒಂದು ವಾಕ್ ಸಮರ ಇವತ್ತು ಜೋರಾಗಿ ನಡೆದಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ನಮ್ಮ ಸರ್ಕಾರದ ಇದ್ದಾಗನೇ ಇಲ್ಲಿ ಅಂದ್ರೆ, ಯಾಕಂದ್ರೆ ಬೆಣ್ಣೆಹಳ್ಳ ಪ್ರವಾಹ ಅಂದಾಗ ಇಲ್ಲಿ ಅಂತಂದ್ರೆ ಒಂದು ಸಿಗ್ಗಾಂವಿ ತಾಲೂಕಿನಲ್ಲಿ, ಹಾವೇರಿ ಜಿಲ್ಲೆಯ ಒಂದು ಸಿಗ್ಗಾಂವಿ ತಾಲೂಕಿನ ಒಂದು ದುಂಡಸಿ ಅನ್ನುವಂತಹ ಗ್ರಾಮ, ಅಲ್ಲಿಂದ ಹುಟ್ಟುವಂತಹ ಒಂದು ಈ ಒಂದು ಬೆಣ್ಣೆಹಳ್ಳ ಏನಿದೆ, ನಂತರ ಧಾರವಾಡ ಜಿಲ್ಲೆಗೆ ಬರುತ್ತೆ, ಧಾರವಾಡ ಜಿಲ್ಲೆಯಿಂದ ಗದಗ ಜಿಲ್ಲೆ ಬರುತ್ತೆ. ಒಟ್ಟು 3 ಜಿಲ್ಲೆಗಳಿಗೆ ಇದರ ಒಂದು ಆಪತ್ತು ಎದುರಾಗಲಿದೆ, ಒಂದು ಪ್ರವಾಹದ ಭೀತಿ ಇವತ್ತು ಎದುರಾಗಲಿದೆ. ಸುಮಾರು ಇವತ್ತು 100ಕ್ಕೂ ಹೆಚ್ಚು ಹಳ್ಳಿಗಳು ಒಂದು ಜಲಾವೃತ ಆಗ್ತವೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇಲ್ಲಿವರೆಗೂ 32 ಜನ ತಮ್ಮ ಪ್ರಾಣವನ್ನ ಇದೇ ಒಂದು ಬೆಣ್ಣೆಹಳ್ಳದ ಒಂದು ಪ್ರವಾಹದಲ್ಲಿ ಸಿಲುಕಿಕೊಂಡು ಕಳೆದುಕೊಂಡಿದ್ದಾರೆ. ಇಂತಹ ಒಂದು ದೊಡ್ಡದಂತಹ ಒಂದು ಪ್ರವಾಹ ಈ ಒಂದು ಬೆಣ್ಣೆಹಳ್ಳದಿಂದ ಆಗುತ್ತೆ. ಇದರ ಒಂದು ಅಭಿವೃದ್ಧಿ ಸಂಪಟ್ಟಿಗೆ ಈಗಾಗಲೇ 2 ನಾಯಕರು ಒಂದು ಕ್ರೆಡಿಟ್ ವಾರ್ ನಡೆಸಿದ್ದಾರೆ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮತ್ತು ಹಾಲಿ ಶಾಸಕ NH ಕೋನರೆಡ್ಡಿ ಇರ್ಬೋದು, ಇಬ್ಬರು
ನಾಯಕರು ಯಾವ ಮಟ್ಟಿಗೆ ಅಂದ್ರೆ 2009ರಲ್ಲಿ ದೊಡ್ಡದಾದಂತ ಒಂದು ಪ್ರವಾಹ ಎದುರಾಗಿತ್ತು. ಆ ಪ್ರವಾಹದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಇದಕ್ಕೆ ನಾವು ಒಂದು ವಿಶೇಷ ಒಂದು ಕಾಳಜಿಯನ್ನು ವಹಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ವಿ. ಮತ್ತೆ ನಮ್ಮ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಅಂತೇಳಿ ಇವತ್ತು ಮಾಜಿ ಸಚಿವರು ಹೇಳಿದ್ರೆ, ಇನ್ನೊಂದು ಕಡೆ ಶಾಸಕರು ಹೇಳ್ತಾರೆ ಇದು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತೇಳಿ. ಒಟ್ಟು ಈ ಒಂದು ಕಾಮಗಾರಿ ಸಂಬಂಧಪಟ್ಟಿಗೆ ಒಂದು ವಾಕ್ ಸಮರ ಜೋರಾಗಿದೆ. ಇಬ್ರು ಸಹಿತ ಇವತ್ತು ಕ್ರೆಡಿಟ್ ವಾರಿಗೆ ಜಟಾಪಟಿ ನಡೆಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಲಪ್ಪ ತಮ್ಮ ಡೀಟೇಲ್ಸ್ಗೆ.